ಮಹಾಭಾರತದ ರಹಸ್ಯಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಆಶಿಕಾ ಅಗರಬತ್ತಿಗಳು, ಅತ್ಯುತ್ತಮ ಗುಣಮಟ್ಟದ ಸಂಕೇತ. ಕುದುರೆ ಮೇಲೆ ಕೆಲವರು ಮಲಗಿದ್ರಂತೆ, ರಥಗಳಲ್ಲಿ ಮಲಗಿದ್ರಂತೆ. ಈ ಆನೆ ಇರುತ್ತಲ್ಲ, ಆನೆಯ ಒಂದು ಡುಬ್ಬಿರುತ್ತಲ್ಲ, ಅದನ್ನ ಹಿಡ್ಕೊಂಡು ಹಾಗೆ ಮಲಗಿದ್ರಂತೆ. ಅಲ್ಲಿ ಅವ್ರ ಶಿಷ್ಯರು ಅಂತ ನಿಮಗೆ ಅವ್ರ ಮೇಲೆ ಪ್ರೀತಿ ಇರಬೇಕು, ಇಲ್ಲ ನನ್ನ ಹಣೆ ಮೇಲೆ ಬರೆದಿದ್ದೇ ಇದಾಗಿರಬೇಕು ಅಂತ ಹೇಳ್ತಾನೆ. ಸಿಟ್ಟು ಬರುತ್ತೆ ಅವರಿಗೆ, ಅವನಿಗೆ ಆಯಾಸ ಆಗಿದೆ, ಆದ್ದರಿಂದ ಅವನನ್ನು ಯುದ್ಧದಲ್ಲಿ ಸೋಲಿಸ್ಬೋದು ಅನ್ನೋದೆಲ್ಲ ಸಾಧ್ಯವೇ ಇಲ್ಲದೆ ಇರೋ ಮಾತು. ದೇವತೆಗಳು, ಗಂಧರ್ವರು, ಯಕ್ಷರು, ರಾಕ್ಷಸರು ಇವರುಗಳೇ ಅವನನ್ನು ಎದುರಿಸೋದಕ್ಕಾಗೋದಿಲ್ಲ. ಇದರ ಮೂಲ ನೀನೇ ಕಾರಣ ಇದು, ಹಾಗಾಗಿ ಅರ್ಜುನ ನೀನೇ ನೋಡ್ಕೊ ನೀನು ಅಂತ. ರಾತ್ರಿಯ ಕೊನೆಯ ಭಾಗ ಇದು ಅಂತ ಅರ್ಥ. ಅಂದರೆ ಇನ್ನೂ ಬೆಳಗಾಗಿಲ್ಲ, ಚಂದ್ರೋದಯ ಆಗಿ ಅರುಣೋದಯ ಥರ ಆಗ್ತಾಯಿದೆ ಅಂತ. ಆಗ ಮತ್ತೆ ಯುದ್ಧ ಆರಂಭ ಆಗುತ್ತೆ. ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ಯುದ್ಧ ಮಾಡಿದ್ರು ಅಂತ ಹೇಳಬೇಕು. ಸೂರ್ಯೋದಯ ಸೂರ್ಯಾಸ್ತ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ, ಅದಕ್ಕೆ ಅನುಗುಣವಾಗಿ ಮುಗಿಸ್ತಾ ಇದ್ರಲ್ಲ. 6 ಗಂಟೆಯಿಂದ 6 ಗಂಟೆ ಅಂದರೆ 12 ಗಂಟೆ ಯುದ್ಧ ಮಾಡ್ತಾ ಇದ್ದಾರೆ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು, ದ ಸೀಕ್ರೆಟ್ಸ್ ಆಫ್ ಮಹಾಭಾರತ. ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಮಹಾಭಾರತ ರಹಸ್ಯಗಳು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪತ್ ಸರ್. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ಸರ್, ವೆಲ್ಕಮ್ ಟು ದ ಶೋ. ನಮಸ್ತೆ. ಸೊ ಕಳೆದ ಸಂಚಿಕೆಯಲ್ಲಿ ನಾವು 14ನೇ ದಿನದ ರಾತ್ರಿ ಬಗ್ಗೆ ಮಾತಾಡ್ತಿದ್ವಿ. ಈಗ ರಾತ್ರಿಯನ್ನು ಕೊನೆಗೊಳಿಸುವ ಪ್ಲ್ಯಾನ್ ಅರ್ಜುನ ಮಾಡಿದ್ದಾನೆ. ಯಾಕೆಂದರೆ ಈ ಯುದ್ಧವನ್ನು ನಿಲ್ಲಿಸೋಣ, ಎಲ್ರಿಗೂ ಟಯರ್ಡ್ ಆಗಿದೆ ಅನ್ನೋ ಮಾತನ್ನು ಹೇಳ್ತಾ ಇದ್ದಾನೆ. ಸೊ ಹೀಗಾಗಿ ಅಲ್ಲಲ್ಲೇ ನೀವು ರೆಸ್ಟ್ ತೊಗೊಳ್ಳಿ, ಮಲ್ಕೊಳ್ಳಿ ಅಂತ ಕೂಡ ಹೇಳ್ತಾ ಇದ್ದ. ಸೊ ವಿಚ್ ಈಸ್ ವೆರಿ ಅನ್ಯೂಶ್ವಲ್. ನಾವು ಮಹಾಭಾರತದಲ್ಲಿ ನಾವು ಕೇಳಿರೋ ಮಹಾಭಾರತಗಳಲ್ಲಿ ಈ ಥರದೆಲ್ಲ ಬರೋದೇ ಇಲ್ಲ. ಓಕೆ, ಸೊ ಅದೆಲ್ಲ ನಮಗೆ ಗೊತ್ತಾಗ್ತಾ ಇದೆ. ಸೊ ಏನಾಗುತ್ತೆ ಸರ್ ನೆಕ್ಸ್ಟ್? ಅರ್ಜುನನ ಮಾತನ್ನು ಎಲ್ಲರೂ ಒಪ್ಕೊಂಡ್ಬಿಡ್ತಾರೆ, ಎಲ್ಲರೂ ಕಾಯ್ತಾರೆ ಯಾರೋ ಹೇಳಿ ಅಂತ. ಹೌದು, ಹಾಗಾಗಿ ಎಲ್ಲರೂ ಒಪ್ಕೋತಾರೆ. ಅದನ್ನು ಮೇಲಿನಿಂದ ನಿಂತು ನೋಡ್ತಾ ಇರ್ತಾರೆ ಅಂತ ದೇವತೆಗಳು, ಋಷಿಗಳು ಅಂತಲ್ಲ, ಅವರೆಲ್ಲ ಬಹಳ ಗೌರವಿಸ್ತಾರೆ ಅರ್ಜುನನ ಮಾತನ್ನು. ಇದಾಗಬೇಕಾಗಿತ್ತು ಇದು ಅಂತ. ಇವರು ನಿದ್ದೆ ಮಾಡ್ತಾರೆ, ಇಡೀ ಸೈನ್ಯಗಳು ನಿದ್ದೆ ಮಾಡುತ್ತೆ. ಅಲ್ಲಿ 2 ಸೈನ್ಯ ನಿದ್ದೆ ಮಾಡುತ್ತೆ. ಓಕೆ, ನಿದ್ದೆ ಮಾಡಿ ಎದ್ದವರು ಎಲ್ಲರೂ ಅರ್ಜುನನನ್ನು ಹೊಗಳೋದಕ್ಕೆ ಆರಂಭ ಮಾಡ್ತಾರೆ. ಆಚೆ ಸೈನ್ಯದವರು ಕೂಡ ಎಲ್ಲ ಶಾಂತಿ ಒಪ್ಪಂದ ಮಾಡ್ಕೊಂಡಿಲ್ಲ, ಖುಷಿಯಿಂದ ಸಾಕು ಯುದ್ಧ. ಒಂದು ನಿದ್ದೆ ಅನ್ನೋದು ಎಷ್ಟು ಕಾಡತ್ತೆ ಅನ್ನೋದು ಗೊತ್ತಾಗುತ್ತೆ. ಅಂದರೆ ಅದಿಲ್ಲ ಅಂದರೆ ಅದೊಂದು ಸಿಕ್ಕಿದ್ರೆ ಸಾಕು ಅಂತ ಆಗ್ಬಿಡತ್ತೆ. ತ್ವಯಿ ವೇದಾಸ್ತಥಾಸ್ತ್ರಾಣಿ ತ್ವಯಿ ಬುದ್ಧಿ ಪರಾಕ್ರಮವು ಧರ್ಮಸ್ತ್ವಯಿ ಮಹಾಬಾಹೋ ದಯಾ ಭೂತೇಶು ಚಾನಗ ಅಂತ ಅವನನ್ನು ಹೊಗಳ್ತಾರೆ ಆ ಪಕ್ಷದವರು. ಏನು ಹೊಗಳ್ತಾರೆ? ನಿನಗೆ ವೇದಗಳೆಲ್ಲ ಗೊತ್ತು, ನಿನಗೆ ಅಸ್ತ್ರಗಳೆಲ್ಲ ಗೊತ್ತು, ನೀನು ತುಂಬ ಮೇಧಾವಿ, ಅತ್ಯಂತ ಪರಾಕ್ರಮಿ, ನೀನು ಧರ್ಮ ನಿನ್ನಲ್ಲೇ ನೆಲೆ ನಿಂತಿದೆ, ನಿನ್ನಷ್ಟು ದಯಾಶೀಲ ಯಾರೂ ಇಲ್ಲ ಅಂತೆಲ್ಲ ಹೊಗಳ್ತಾರೆ. ಓಕೆ, ಇದು ನನಗೆ ಒಂದು ಚಿಕ್ಕವನಿದ್ದಾಗ ನೆನಪು ಬರುತ್ತೆ ಸರ್. ನಮ್ಮ ಮನೆಯಲ್ಲಿ ಹಳ್ಳಿಗಳಲ್ಲಿ ಏನೋ ಒಂದೀಗ ಫಂಕ್ಷನ್ ಎಲ್ಲ ಆದರೆ ಜಾಸ್ತಿ ನಿದ್ದೆಗೆಡೋರು ಹೆಣ್ಮಕ್ಳು, ತುಂಬ ನಿದ್ದೆಗೆಡ್ತಾರೆ. ನಮ್ಮ ಚಿಕ್ಕಮ್ಮ ಅವರೆಲ್ಲ ಮಾತಾಡೋದು ನನಗೆ ಅದೇನೋ ನೆನಪು ಬರ್ತಾಯಿತ್ತು. ಅವರು ಅದು ಒಂದೊಂದು ಸೆಂಟೆನ್ಸ್ ನೆನಪಿರೋದು ನನಗೆ, ನಿದ್ದೆ ಅನ್ನೋದು ಬಂಗಾರ ಆಗಿದೆ ಅಂತ. ಇಷ್ಟೇ ನಂಗೆ ನೆನಪಿರೋದು. ಓಕೆ, ನಿದ್ದೆ ಅನ್ನೋದು ಭಾಗ್ಯ ಆಗಿದೆ ನಮಗೆ ಅಂತ. ಅಂದರೆ ಅದು ನಿದ್ದೆ ಇಲ್ಲ ಅಂತ. ಇಲ್ಲಿ ಕೂಡ ಅದು ಭಾಗ್ಯ, ಬಂಗಾರ ಥರ ಹಾಗೆ ಆಯಿತು. ಅವರು ಅವನಿಗೆ ಹರಿಸ್ತಾರೆ, ಎಚ್ಚಾಶ್ವಸ್ತ ಸ್ತವೇಚ್ಛಾಮ ಶರ್ಮ ಪಾರ್ಥ ತದಸ್ತುತೆ ಅಂತ. ನಮಗೆ ನೀನೊಂದು ನೆಮ್ಮದಿ ತಂದುಕೊಟ್ಟೆ ನಿದ್ರೆಯಿಂದ, ಹಾಗಾಗಿ ನಿನಗೆ ನೆಮ್ಮದಿ ಸಿಗಲಿ. ನಿನ್ನ ಮನಸ್ಸಲ್ಲಿ ಏನೇನು ಇಷ್ಟ ಇದೆಯೋ ಅದೆಲ್ಲ ಈಡೇರಲಿ ಬೇಗ ಅಂತ. ಮನಸ್ಸಶ್ಚ ಪ್ರಿಯಾನರ್ಥಾನ್ ವೀರಕ್ಷಿಪ್ರಮವಾಪ್ನುಹಿ ಅಂತ. ನಿನ್ನ ಆಸೆಗಳೇನಿದೆಯೋ ಅದೆಲ್ಲ ಆದಷ್ಟು ಬೇಗ ಈಡೇರಲಿ ಅಂತ ಹರಿಸ್ತಾರೆ. ಈ ನಿದ್ದೆ ಮತ್ತು ಒಂದು ಆಹಾರ ಅಂತ ಇದೆಯಲ್ಲ, ಅದು ಎರಡನೇ ಮನುಷ್ಯನಿಗೆ ಮುಖ್ಯ ಆಗೋದು. ಆದರೆ ನಾವು ಅದೆರಡನ್ನು ಲೆಕ್ಕಕ್ಕೆ ತಗೊಳ್ಳಲ್ಲ. ನಿದ್ರೆ ಆಹಾರ ಅನ್ನೋದು ಭಾಳ ನೆಗ್ಲೆಕ್ಟ್ ಮಾಡ್ಕೊಂಡಿರ್ತೀವಿ. ನೆಗ್ಲೆಕ್ಟ್ ಅಂದರೆ ನಾನು ಹೇಳೋದು, ಅದನ್ನು ಖುಷಿ ಪಡೋಲ್ಲ, ಅದನ್ನು ಆಸ್ವಾದಿಸೋಕೆ ಗೊತ್ತಿಲ್ಲ ನಮಗೆ. 1 ವಾರ ನಿದ್ರೆ ಇಲ್ಲದೆ ಇದ್ರೆ ಗೊತ್ತಾಗುತ್ತೆ ಅದು ಎಷ್ಟು ಅಂತ. 1 ವಾರ ಅಲ್ಲ ಸರ್, 1 ದಿನ. ಹಾಂ, ನಮಗೆ ಮಲಗಿದ ಕೂಡಲೇ ನಿದ್ದೆ ಬರುತ್ತೆ, ಎಂಥ ಸೌಭಾಗ್ಯ ಅಂತ ಒಂದು ದಿವಸನೂ ಅನಿಸಿಲ್ಲ. ಆಮೇಲೆ ಏನಿದೆಯೋ ಏನಿಲ್ವೋ, ನಮ್ಮ ಆಸೆಗಳು ಈಡೇರಿದೆಯೋ ಇಲ್ವೋ, ನಮ್ಮ ಕನಸೆಲ್ಲ ಮುಟ್ಟಿದೀವೋ ಇಲ್ವೋ, ದೊಡ್ಡ ಗುರಿ ಇಟ್ಕೊಂಡಿದ್ದೀವಿ ಅದೆಲ್ಲ ಆಗಿದೆಯೋ ಇಲ್ವೋ, ಲೈಫಲ್ಲಿ ಇನ್ನೇನೇನು ಸಮಸ್ಯೆಗಳಿದೆಯೋ ನಮಗೆ. ಆದರೆ ತಿನ್ನೋಕ್ಕೆ ಸಮಸ್ಯೆ ಇಲ್ಲ. ಅಂದರೆ ತಿನ್ನೋಕೆ ಬೇಕಾಗೋಷ್ಟು ಇದೆ ನಮ್ಮ ಹತ್ರ.
ಮತ್ತು ತಿನ್ನೋಕ್ಕೂ ಬರುತ್ತೆ, ತಿಂದರೆ ಜೀರ್ಣ ಆಗುತ್ತೆ. ಇದೆಲ್ಲ ಮಹಾಭಾಗ್ಯ ಅಂತ ಅಂದ್ಕೊಳ್ಳೋದೇ ಇಲ್ಲ ನಾವು ಅಂತ. ಅದಕ್ಕೆ ಅವ್ರು ಹೇಳಿದ್ದು ನಿದ್ದೆ ಅಂದರೆ ಬಂಗಾರ ಆಗಿದೆ, ನಿದ್ರೆಯಿಂದ ಮಹಾಭಾಗ್ಯ ಅಂತ ಯಾವಾಗ ಅನಿಸುತ್ತೆ ಅಂದರೆ ಅದು ಕೈ ಕೊಟ್ಟಾಗ. ಆದರೆ ನಮಗೆ ಅವು ಎರಡೂ ದೊಡ್ಡದು. ಆರೋಗ್ಯ, ನಿದ್ರೆ ಮತ್ತು ಆಹಾರ ಇದೆಯಲ್ಲ, ಇದು ಮೂರೇ ಮನುಷ್ಯನಿಗೆ 99% ಮನುಷ್ಯನಿಗೆ ಇದು ಸಿಕ್ಕಿರುತ್ತೆ. ಆದರೆ ಇದನ್ನು ಖುಷಿ ಪಡಬೇಕು ಅಂತ ಅನಿಸೋದೇ ಇಲ್ಲ ಅವನಿಗೆ. ಅದು ಇಲ್ಲದೇ ಇದ್ದಾಗ ಇದೆಲ್ಲ ಆಗುತ್ತೆ. ಯಾಕೆಂದರೆ ಒಂದು ಸ್ವಲ್ಪ ಹೊತ್ತು ಮಲ್ಕೊಳ್ರಪ್ಪ ಅಂತ ಹೇಳ್ದ ಅಷ್ಟೇ ಅವನು. ಅದಕ್ಕೇನು ಅಂದರೆ ವಿರೋಧಿ ಪಕ್ಷದವರು ಹೇಳ್ತಾರೆ ನಿನ್ನ ಆಸೆ ಇದ್ದಿದ್ದಲ್ಲ. ಅವನಿಗೇನು ಆಸೆ ಇರುತ್ತೆ ಅಲ್ಲಿ ನಿಂತ್ಕೊಂಡು? ಈಗ ಒಂದೊಂದು ಕಾಮನ್ ಸೆನ್ಸಲ್ಲಿ ಯೋಚನೆ ಮಾಡಿದರೆ ನಿಮ್ಮನ್ನೆಲ್ಲ ಕೊಲ್ಲಬೇಕು ಅಂತಲೇ ಆಸೆ ಇರ್ಬೋದು ಅವನಿಗೆ, ಶತ್ರುಗಳನ್ನು ಸೋಲಿಸ್ಬೇಕು ಅಂತಲೇ ಇದೆ. ಆದರೆ ಅದು ಎಷ್ಟು ಹರಸೋ ಹಾಗೆ ಮಾಡಿಬಿಡುತ್ತೆ ಅದು ಅಂತ. ಹೇಗೆಲ್ಲ ಮಲಗಿದ್ರು ಅಂತ ಕುದುರೆ ಮೇಲೆ ಕೆಲವರು ಮಲಗಿದ್ರಂತೆ, ರಥಗಳಲ್ಲಿ ಮಲಗಿದ್ರಂತೆ. ಈ ಆನೆ ಇರುತ್ತಲ್ಲ, ಆನೆಯ ಒಂದು ಡುಬ್ಬಿರುತ್ತಲ್ಲ, ಅದನ್ನ ಹಿಡ್ಕೊಂಡು ಹಾಗೆ ಮಲಗಿದ್ರಂತೆ. ಅಲ್ಲಿ ಕೆಲವರು ಆಯುಧಗಳನ್ನು ಇಟ್ಕೊಂಡೇ ಮಲಗಿದ್ರಂತೆ. ಖಡ್ಗನೋ ಗದೆನೋ ಏನೇನಿತ್ತೋ ಇಟ್ಕೊಂಡೇ ತೆಗೆದು ಇಟ್ಟಿಲ್ಲ, ಹಾಗೇನಿದ್ರೆ. ಕುದುರೆ ಆನೆಗಳು ಅವುಗಳು ನಿದ್ದೆ ಮಾಡೋದು. ಇವರೆಲ್ಲ ಯುದ್ಧ ನಿಲ್ಲಿಸಿದ ಕೂಡಲೇ ಒಂದೇ ಕ್ಷಣದಲ್ಲಿ ಹೇಗಾಗ್ಬಿಟ್ಟಿತ್ತಂತೆ ಅಲ್ಲಿ ಅಂತ ಅಂದರೆ ಕುಶಲೈರೇವ ವಿನ್ಯಸ್ತಂ ಪಟೇ ಚಿತ್ರಮಿವ ಅದ್ಭುತಂ ಅಂತ. ಅಂದರೆ ಒಂದೇ ಈಗಿನ್ನೂ ಅಷ್ಟು ಚಟುವಟಿಕೆ ಇತ್ತಲ್ಲಿ, ಅಷ್ಟು ಚಟುವಟಿಕೆ ಇತ್ತು. ಅಂದರೆ ಎಲ್ಲರೂ ಮೂವ್ ಆಗ್ತಾರೆ, ತುಂಬ ವೇಗವಾಗಿ ಮೂವ್ ಆಗ್ತಾರಲ್ಲ ಯುದ್ಧ ಅಂತಂದಾಗ. ಇಷ್ಟು ಇದ್ದಿದ್ದು ಒಂದೇ ಕ್ಷಣದಲ್ಲಿ ಯಾರೋ ಒಬ್ಬ ಕುಶಲ ಚಿತ್ರಕಾರ ಒಂದು ದೊಡ್ಡ ಕ್ಯಾನ್ವಾಸ್ ಮೇಲೆ ಒಂದು ಯುದ್ಧ ಭೂಮಿ ಚಿತ್ರ ಬರೆದಿಟ್ಟಿದ್ದಾನೆ ಅಂತ ಅನ್ನಿಸುವಂತೆ ಕಾಣ್ತಾ ಇತ್ತಂತೆ. ಕುಶಲೈರಿವ ವಿನ್ಯಸ್ತಂ ಪಟೇ ಚಿತ್ರಂ ಇವ ಅದ್ಭುತಂ ಅಂತ. ಅಷ್ಟು ಅದ್ಭುತವಾದ ಚಿತ್ರ ಅಂತ ಅಂದರೆ ಎಲ್ಲೂ ಚಲನೆ ಇಲ್ಲ ಅನ್ನೋ ಥರ ಸ್ತಬ್ಧವಾಗಿ ಮಲಗಿರೋದು ನೋಡಿದರೆ ಅದು ಚಿತ್ರ ಅಂತಲೇ ಅನ್ನಿಸ್ತಾ ಇತ್ತೆ ಹೊರತು ಅದು ನಿಜ ಅಂತ ಅನ್ನಿಸ್ತಾ ಇರಲಿಲ್ಲ. ಆ ಥರ ಆಗೋಯ್ತು ಅಂತ. ಅರುಣೋದಯ ಆಯಿತು, ಚಂದ್ರೋದಯ ಆಯಿತು. ಚಂದ್ರೋದಯ ಆಗ್ತಾ ಇದ್ದಾಗೆ ಅರುಣೋದಯ ಆಯಿತು. ಅದಾಗ್ತಾ ಇದ್ದಾಗೆ ಎಲ್ಲ ಎದ್ರಂತೆ ನಿಧಾನವಾಗಿ. ಎಲ್ಲ ಕಾಣಿಸೋದಕ್ಕೆ ಶುರುವಾಯಿತು ಸುತ್ತ ಏನೇನಾಗಿದೆ ಅಂತ. ಚಂದ್ರೋದಯ ಆಗ್ತಾ ಇದ್ದಾಗೆ ಅವರೆಲ್ಲ ಒಬ್ಬೊಬ್ಬರಾಗಿ ಹಿಂಗೆ ಎದ್ದು ಇದು ಶುರು ಮಾಡಿದ್ರಲ್ಲ, ಅದು ಹೆಂಗೆ ಕಾಣ್ತಾ ಇತ್ತು ಅಂತ ಅಂದರೆ, ಈಗ ಸೂರ್ಯೋದಯ ಆದಾಗ ಕಮಲನೇ ತುಂಬಿರುವ ಒಂದು ಸರೋವರದಲ್ಲಿ ಅವು ನಿಧಾನಕ್ಕೆ ಹಿಂಗೆ ಅರಳುತ್ತವಲ್ಲ, ಹಂಗೆ ಕಾಣಿಸ್ತಂತೆ. ಅದು ಹೇಳ್ತಾ ಇದ್ದಾಗೆ ಮತ್ತೇನು ಕೆಲಸ ಇಲ್ಲ, ಮತ್ತೆ ಯುದ್ಧನೇ. ಈಗ ಮಲಿಗೆ ಅವರು ಎದ್ದು ಈಗ ಚಂದ್ರೋದಯ ಆಗಿದ್ದರಿಂದ ಇಲ್ಲಿಂದ ಮುಂದಿನದ್ದನ್ನು ಮಾರನೇ ದಿನ ಅಂತ ಕನ್ಸಿಡರ್ ಮಾಡಿ ಇದನ್ನು 15ನೇ ದಿನದ ಯುದ್ಧ ಅಂತ ಲೆಕ್ಕಕ್ಕೆ ಹಿಡಿಬೇಕಾಗಿದೆ. ಆ ಯುದ್ಧ ಮುಗಿಲೇ ಇಲ್ಲ. ಹಿಂದಿನ ದಿನ ಆರಂಭ ಆದ ಯುದ್ಧ ಮುಗಿದಿದೆ ಅಂದರೆ ನಿದ್ದೆ ಮಾಡಿದಷ್ಟೊತ್ತು ಅಂತ. ಹಾಗಾಗಿ ಅಧಿಕೃತವಾಗಿ ಯುದ್ಧ ವಿರಾಮ ಘೋಷಣೆ ಆಗಿದ್ದಾಗಲಿ, ಅಧಿಕೃತವಾಗಿ ಯುದ್ಧ ಆರಂಭ ಆಗಿದ್ದಾಗಲಿ ಅದೇನೂ ಆಗಲೇ ಇಲ್ಲ. ಎಚ್ಚರ ಆಯಿತು ಮತ್ತು ಯುದ್ಧ ಆರಂಭ ಆಗಿಬಿಡ್ತು. ದುರ್ಯೋಧನ ದ್ರೋಣರ ಬಳಿಗೆ ಹೋಗ್ತಾನೆ. ಭಾಳ ಸಿಟ್ಟಲ್ಲಿರ್ತಾನೆ. ಮಾಮೂಲಿ ಅವನ ವರಸೆ ಆರಂಭ ಮಾಡ್ತಾನೆ. ನಿಮಗೆ ಸಾಮರ್ಥ್ಯ ಇದೆ, ನಿಮಗೆ ಬಲ ಇದೆ, ನೀವೇನೂ ಮಾಡ್ತಾ ಇಲ್ಲ, ನೀವೇ ಪಾಂಡವರನ್ನು ರಕ್ಷಣೆ ಮಾಡ್ತಾ ಇದ್ದೀರಿ. ಇಲ್ಲದೇ ಇದ್ದರೆ ಆಯಾಸಗೊಂಡಿದ್ದರು ಅವರು. ಈಗ ನೀವು ಯುದ್ಧ ಮಾಡ್ಬೋದಾಗಿತ್ತು, ನೀವು ಯುದ್ಧ ಮಾಡಲಿಲ್ಲ. ಆಯಾಸಗೊಂಡು ನಿದ್ರೆ ಪರಿಶ್ರಮ ಎಲ್ಲ ಆಗಿದ್ದ ಹೊತ್ತಲ್ಲಿ ಯುದ್ಧ ಮಾಡಿ ಸೋಲ್ಸೋದು ಬಿಟ್ಟು ನೀವು ಸುಮ್ಮನಾದ್ರಿ. ಎಲ್ಲ ಅಸ್ತ್ರಗಳು ಇವೆ ನಿಮ್ಮಲ್ಲಿ, ದಿವ್ಯಾಸ್ತ್ರಗಳಿವೆ, ಬ್ರಹ್ಮಾಸ್ತ್ರದಂಥ ಅಸ್ತ್ರಗಳಿವೆ. ಆದರೆ ನೀವು ಯಾವುದನ್ನು ಬಳಸಿ ಏನಾಗಬೇಕೋ ಅದನ್ನು ಮಾಡ್ತಾ ಇಲ್ಲ. ನಿಜ ಏನು ಅಂತ ಅಂದರೆ ಅದು ಪಾಂಡವರಿರ್ಬೋದು, ನಾವಿರ್ಬೋದು. ಈ ಲೋಕದಲ್ಲಿ ಯಾರೆಲ್ಲ ಯುದ್ಧ ಮಾಡುವವರು ಅಂತ ಇದ್ದಾರೋ ಇವರು ಯಾರು ಕೂಡ ನಿಮಗೆ ಸಮಾನರಲ್ಲ. ನಿಮ್ಮಂಥ ಯೋಧರು ಯಾರೂ ಇಲ್ಲ. ಆದರೂ ಏನೂ ಆಗ್ತಾ ಇಲ್ಲ, ಅಂದರೆ ರಿಸಲ್ಟ್ ಇಲ್ಲ. ದೇವತೆಗಳು, ರಾಕ್ಷಸರು ಎಲ್ಲ ಒಟ್ಟಾಗಿ ಬಂದರೂ ಕೂಡ ನಿಮ್ಮನ್ನು ಸೋಲಿಸೋದಕ್ಕಾಗೋದಿಲ್ಲ. ಆದರೆ ನಮ್ಮ ವಿರೋಧಿಗಳು ಯಾರೂ ಸೋಲ್ತಾ ಇಲ್ಲ ಅಂತ. ಏನೋ ಗೊತ್ತಿಲ್ಲ, ಅವರು ಶಿಷ್ಯರು ಅನ್ನೋ ಪ್ರೀತಿನೋ ಅಥವಾ ನನ್ನ ಹಣೆ ಬರಹನೇ ಚೆನ್ನಾಗಿಲ್ವೋ ಹೀಗಾಗಿದೆ ಅಂತ ಅವ್ರ ಎದುರಿಗೆ ಮಾತಾಡ್ತಾನೆ. ಶಿಷ್ಯತ್ವಂಬ ಪರಸ್ಕೃತ್ಯ ಮಮವ ಮಂದಭಾಗ್ಯತಾಮ್ ಅಂತ. ಅಂದರೆ ಯಾಕೆ ನೀವು ಮಾಡ್ತಾ ಇಲ್ಲ, ನಿಮ್ಮ ಹತ್ರ ಆಗತ್ತಲ್ಲ, ಯಾಕೆ ಮಾಡ್ತಾ ಇಲ್ಲ ಅಂದರೆ ಅವ್ರ ಶಿಷ್ಯರು ಅಂತ ನಿಮಗೆ ಅವ್ರ ಮೇಲೆ ಪ್ರೀತಿ ಇರಬೇಕು, ಇಲ್ಲ ನನ್ನ ಹಣೆ ಮೇಲೆ ಬರೆದಿದ್ದೇ ಇದಾಗಿರಬೇಕು ಅಂತ ಹೇಳ್ತಾನೆ. ಸಿಟ್ಟು ಬರುತ್ತೆ ಅವರಿಗೆ, ಬಹಳ ಸಿಟ್ಟಿನಲ್ಲೇ ಮಾತಾಡ್ತಾರೆ. ವಯಸ್ಸಾಗಿದೆ, ಆದರೆ ಈ ವಯಸ್ಸಿನಲ್ಲೂ ಈ ವೃದ್ಧಾಪ್ಯದಲ್ಲೂ ನಾನೇನು ಮಾಡಬೇಕೋ ಅದನ್ನು ಮಾಡ್ತಾಯಿದ್ದೀನಿ.
ನೀನು ಹೇಳಿದ ಹಾಗೆ ಇರುವ ಅಸ್ತ್ರಗಳನ್ನೆಲ್ಲ ಪ್ರಯೋಗ ಮಾಡೋದಕ್ಕಾಗೋದಿಲ್ಲ. ಯಾಕೆಂದರೆ ಅನಸ್ತ್ರವಿದಯಂ ಸರ್ವೋ ಹಂತವ್ಯೋಸ್ತ್ರವಿದ ಜನ ಅಸ್ತ್ರ ಗೊತ್ತಿಲ್ಲದೆ ಇರೋರ ಮೇಲೆ ಅಸ್ತ್ರ ಪ್ರಯೋಗವನ್ನು ಹಾಗೆ ಮಾಡಬಾರದು. ಯಾರಿಗೆ ಅಸ್ತ್ರ ಗೊತ್ತಿರುತ್ತೋ ಅವ್ರ ಮೇಲೆ ಮಾತ್ರ ಅಸ್ತ್ರ ಪ್ರಯೋಗ ಮಾಡಬೇಕು. ಇವ್ರ ಮೇಲೆಲ್ಲ ನಿಮ್ಮ ಹತ್ರ ಇರೋ ಅಸ್ತ್ರ ಪ್ರಯೋಗ ಮಾಡಿ ಅಂತ ಮಾಡೋಕ್ಕಾಗಲ್ಲ. ಆದರೂ ನೀನು ಎಲ್ಲರ ಮೇಲೆ ಅಸ್ತ್ರ ಪ್ರಯೋಗ ಮಾಡಬೇಕು ಅಂತ ಹೇಳ್ತಾ ಇದ್ದೀವ. ಶುಭಂ ವಾ ಯದಿವಾ ಶುಭಂ, ಒಳ್ಳೆಯದು ಕೆಟ್ಟದ್ದು ಅದನ್ನೇ ಮಾಡ್ತೀನಿ ಬಿಡು, ನೀನು ಹೇಳಿರೋದ್ರಿಂದ ಆ ಕೆಲಸ ಮಾಡ್ತೀನಿ. ಎಲ್ಲ ಪಾಂಚಾಲರನ್ನು ಕೊಂದು ಈ ಕವಚ ಬಿಚ್ಚಿಡ್ತೀನಿ ಅಂತ ಹೇಳ್ತಾರೆ. ಇನ್ನು ನೀನು ಹೇಳಿದೆಯಲ್ಲ ಅವರು ಆಯಾಸಗೊಂಡಿದ್ದರು ಆಗ ಕೊಂದುಬಿಡಬೇಕಾಗಿತ್ತು ಅಂತೆಲ್ಲ, ಅರ್ಜುನನ ವಿಷಯದಲ್ಲಿ ಅದೆಲ್ಲ ಆಗಲ್ಲ. ಅವನಿಗೆ ಆಯಾಸ ಆಗಿದೆ, ಆದ್ದರಿಂದ ಅವನನ್ನು ಯುದ್ಧದಲ್ಲಿ ಸೋಲಿಸ್ಬೋದು ಅನ್ನೋದೆಲ್ಲ ಸಾಧ್ಯವೇ ಇಲ್ಲದೆ ಇರೋ ಮಾತು. ದೇವತೆಗಳು, ಗಂಧರ್ವರು, ಯಕ್ಷರು, ರಾಕ್ಷಸರು ಇವರುಗಳೇ ಅವನನ್ನು ಎದುರಿಸೋದಕ್ಕಾಗೋದಿಲ್ಲ. ಖಾಂಡವವನದ ಹೊತ್ತಿನಲ್ಲಂತೂ ಇಂದ್ರನೇ ದೇವತೆಗಳನ್ನು ಸೇರಿಸ್ಕೊಂಡು ಬಂದಿದ್ದ ಒಬ್ಬನೇ ಅರ್ಜುನ ನಿಂತುಕೊಂಡು ಯುದ್ಧ ಮಾಡಿದ್ದಾನೆ ಅವನ ಜೊತೆಗೆ. ಇನ್ನು ಘೋಷಯಾತ್ರೆ ನೀನೇ ಹೋಗಿದ್ದೆ, ಚಿತ್ರಸೇನ ಗಂಧರ್ವ ಅವ್ರ ಜೊತೆಗೆ ನೀನೇ ಸಿಲುಕಿಕೊಂಡಿದ್ದೆ. ನಿಮ್ಮನ್ನು ಬಂಧನದಿಂದ ಬಿಡಿಸಿದ್ಯಾರು? ಅರ್ಜುನ. ಗಂಧರ್ವರೇ ಅವನ ಎದುರಿಗೆ ಏನೂ ಅಲ್ಲ. ನಿವಾತ ಕವಚರು, ದೇವಶತ್ರುಗಳು, ದೇವತೆಗಳಿಗೆ ಅವರನ್ನು ಕೊಲ್ಲೋದಕ್ಕಾಗಿರಲಿಲ್ಲ, ಅಂಥವರನ್ನು ಕೊಂದು ಬಂದವನು ಅರ್ಜುನ. ಇನ್ನು ಹಿರಣ್ಯಪುರವಾಸಿಗಳು, ದಾನವರು, ಅವರುಗಳನ್ನು ದೇವತೆಗಳಿಗೆ ಕೊಲ್ಲೋಕ್ಕಾಗಿರಲಿಲ್ಲ, ಅಂಥವರನ್ನು ಕೊಂದು ಬಂದಿದ್ದಾನೆ ಅವನು. ಇನ್ನು ಅವನನ್ನು ಮನುಷ್ಯರು ಕೊಲ್ಲೋದು ಹೇಗೆ ಅಂತ ಹೇಳ್ತಾರೆ ಅವರು. ಅವನಿಗೆ ಮತ್ತಷ್ಟು ಸಿಟ್ಟು ಬರುತ್ತೆ. ಅರ್ಜುನನನ್ನು ಹೊಗಳಿದ್ರು ಅಂತ ಮತ್ತಷ್ಟು ಸಿಟ್ಟು ಬರುತ್ತೆ. ಆ ಸಿಟ್ಟಲ್ಲಿ ಹೇಳ್ತಾನೆ, ಅಹಂ ದುಶ್ಯಾಸನಃ ಕರ್ಣಃ ಶಕುನಿರ್ ಮಾತುಲಶ್ಚಮೆ ಹನಿಷ್ಯಾಮೋರ್ಜುನಂ ಸಂಖ್ಯೆ ದ್ವೈಧೀಕೃತ್ಯಾದ್ಯ ಭಾರತೀಂ ಅಂತ. ಬೇಡಬೇಡಿ, ನಾನು ದುಶ್ಯಾಸನ, ಕರ್ಣ, ಶಕುನಿ, ಮಾವ ಶಕುನಿ ಇಷ್ಟು ಜನ ಹೋಗಿ ನಾವೇ ಕೊಲ್ತೀವಿ, ಸೇನೆಯನ್ನೆರಡು ವಿಭಾಗ ಮಾಡ್ಕೊಳ್ತೀವಿ, ನಾವೇ ಹೋಗಿ ಅವನನ್ನು ಕೊಲ್ತೀವಿ ಅಂತ. ಅದಕ್ಕೆ ನಗ್ತಾರೆ ಅವರು, ದ್ರೋಣರ ನಗ್ತಾರೆ. ನಕ್ಕ ಹೇಳ್ತಾರೆ, ಸ್ವಸ್ತಿತೇಸ್ತು, ಒಳ್ಳೆಯದಾಗಲಿ ನಿನಗೆ, ಹೋಗಿ ಯುದ್ಧ ಮಾಡು, ಅವನ ಜೊತೆಗೆ ಯುದ್ಧ ಮಾಡು, ಸರಿ ಇದೆ ನೀನು ಹೇಳ್ತಾ ಇರೋದು, ನೀನೇ ಯುದ್ಧ ಮಾಡಬೇಕು ಅಂತ. ಹಾಗೆ ಹೇಳಿದವರು ಹೇಳ್ತಾರೆ, ವ್ಯಂಗ್ಯವಾಗಿ ಹೇಳೋದದು, ನೀನು ಹೋಗು ಅಂತ ಹೇಳಿದವರು ಆಮೇಲೆ ಹೇಳ್ತಾರೆ, ಎಲ್ಲರ ಮೇಲೂ ನಿನಗೆ ಸಂಶಯನೇ ಹೋಗೋಲ್ಲ ನಿನಗೆ ಅಂತ. ತ್ವಂತು ಸರ್ವಾತಿ ಶಂಕಿತ್ವ ನಿಷ್ಠುರಃ ಅಂತ. ಎಲ್ಲರ ಮೇಲೂ ಅನುಮಾನ ನಿನಗೆ, ನೀನು ಯಾರನ್ನೂ ನಂಬಲ್ಲ, ಹಾಗಾಗಿ ಒರಟಾಗಿಯೇ ವರ್ತಿಸ್ತೀನಿ ನೀನು, ಮತ್ತು ನಿನ್ನ ನಿರ್ಣಯಗಳೇ ತಪ್ಪು, ಪಾಪನಿಶ್ಚಯ, ಒಳ್ಳೆಯ ಉದ್ದೇಶವೂ ಇಲ್ಲ ನಿನಗೆ. ಆಗಲಿ ಈ ಕೆಲಸನೇ ನೀನು ಮಾಡ್ತೀನಿ ಅಂತ ನೀನೇ ಮಾಡ್ಕೋ ಇದನ್ನು ಅಂತ. ಯಾಕೆಂದ್ರೆ ನಿನಗಾಗಿ ನಡೀತಾ ಇರೋ ಯುದ್ಧ ಇದು, ನೀನೇ ಮಾಡು ಅಂತ. ತ್ವಮಸ್ಯ ಮೂಲಂ ವೈರಸ್ಯ ತಸ್ಮಾದಾಸಾದಯ ಅರ್ಜುನಂ. ಇಷ್ಟು ನಡೀತಾ ಇದೆಯಲ್ಲ ಇಲ್ಲಿ ಈ ವಿರೋಧ, ಇದರ ಮೂಲ ನೀನೇ ಕಾರಣ ಇದು, ಹಾಗಾಗಿ ಅರ್ಜುನನ ನೀನೇ ನೋಡ್ಕೊ ನೀನು ಅಂತ. ಇನ್ನು ನಿನ್ನ ಮಾವ ಏಷತೆ ಮಾತುಲಹ, ನಿನ್ನ ಸೋದರ ಮಾವ ಇದ್ದಾನಲ್ಲ ಪ್ರಾಜ್ಞ, ಅವನು ಕ್ಷತ್ರಧರ್ಮ ಮನೋರಥಃ, ಕ್ಷತ್ರಿಯ ಧರ್ಮ ಏನು ಅನ್ನೋದು ಬಹಳ ಚೆನ್ನಾಗಿ ಗೊತ್ತಿದೆ ಅವನಿಗೆ, ಈ ಮೋಸದ ದ್ಯೂತ ಆಡುವವನಿಗೆ. ಅವನು ಹೋಗಲಿ ಅರ್ಜುನನ ಜೊತೆಗೆ ಯುದ್ಧಕ್ಕೆ ಅಂತ. ಇವನು ಗೆಲ್ತಾನೆ, ನಿಂಗೇನು ಅನುಮಾನ ಬೇಡ ಅಂತ ಹೇಳ್ತಾನೆ. ಯಶೋಕ್ಷ ಕುಶಲೋ ಜಿಹ್ಮೋ ದ್ಯೂತಕೃತ್ ಕಿತವಃ ಶಠಃ ದೇವಿತಾ ನಿಕೃತಿ ಪ್ರಜ್ಞೋ ಅಂತ. ಅವನ ಬಗ್ಗೆ ಹೇಳಬೇಕಾದ್ದಲ್ಲ ಹೇಳ್ತಾನೆ, ಮೋಸಗಾರ, ವಂಚಕ, ಸುಳ್ಳು ದ್ಯೂತ ಆಡೋನು, ಇವನು ಗೆಲ್ತಾನೆ, ಇವನು ಖಂಡಿತ ಪಾಂಡವರನ್ನು ಸೋಲಿಸ್ತಾನೆ, ಏನು ಅನುಮಾನ ಇಲ್ಲ. ಇನ್ನು ಕರ್ಣ, ಅವನ ಬಗ್ಗೆ ನೀನು ಒಂದೆರಡು ಸಲ ಹೇಳಿದ್ದಲ್ಲ, ಒಂದೆರಡು ಸಲ ಹೇಳಿಲ್ಲ ಅವನ ಬಗ್ಗೆ. ಅಂದರೆ ಕರ್ಣ ನನಗೆ ಗೆದ್ದು ಕೊಡ್ತಾನೆ ಅಂತ ನಿನ್ನ ತಂದೆ ಎದುರಿಗೆ ಎಷ್ಟೋ ಸಲ ಹೇಳಿದೀಯ ನೀನು. ಅದರಲ್ಲೂ ನಮ್ಮನ್ನೆಲ್ಲ ಬಿಟ್ಟೇ ಮಾತಾಡಿದೀಯ. ನಾನು, ಕರ್ಣ, ದುಶ್ಯಾಸನ 3 ಜನ ಸಾಕು ಪಾಂಡವರನ್ನು ಕೊಲ್ಲೋದಕ್ಕೆ ಅಂತ ಸಾಕಷ್ಟು ಸಲ ಹೇಳಿದೀಯ. ಅಹಂಚತಾತ ಕರ್ಣಶ್ಚ ಭ್ರಾತಾ ದುಶ್ಯಾಸನಶ್ಚಮೆ, ನಾವು 3 ಜನ ಹೋಗಿ ಕೊಂದು ಬರ್ತೀವಿ ಅಪ್ಪ ಅಂತ ನೀ ತಂದೆ ಕೈಯಲ್ಲಿ ಹೇಳ್ತಾ ಇದ್ದೆ. ನಾನು ಭಾಳ ಸಲ ಕೇಳ್ಕೊಂಡು ಕೂತಿದ್ದೀನಿ ಇದನ್ನ. ಶ್ರುತಂ ಸಂಸದಿ ಅಂದರೆ ಪ್ರತಿ ಸಭೆಯಲ್ಲೂ ನೀನು ಮಾತಾಡ್ತಾ ಇದ್ದಿದ್ದನ್ನೆಲ್ಲ ನಾನು ಕೇಳಿಸ್ಕೊಂಡಿದ್ದೀನಿ. ಹಾಗಾಗಿ ಆ ಪ್ರತಿಜ್ಞೆ ಇದೆಯಲ್ಲ ನಿಂದು, ಮಾಡು, ಸತ್ಯವಾಗ್ಭವ, ಆಡಿದಂತೆ ನಡೆದವನು ಅಂತ ಆಗಲಿ, ಕೊಲ್ತೀನಿ ಅಂತ ಹೇಳಿದೆಯಲ್ಲ, ಅವ್ರನ್ನ ಕರ್ಕೊಂಡೋಗಿ ಕೊಂದು ಬಾ, ಹೋಗು ಧೈರ್ಯವಾಗಿ ಯುದ್ಧ ಮಾಡು ಅಂತ ಹೇಳ್ತಾರೆ. ನೀನು ದಾನ ಮಾಡಿದೀಯಾ, ಭೋಗಿಸಿದೀಯಾ, ಚೆನ್ನಾಗಿ ಅಧ್ಯಯನ ಮಾಡಿದವನು, ಬೇಕಷ್ಟು ಅಧಿಕಾರ ಅಂತಸ್ತು ಎಲ್ಲವನ್ನು ಅನುಭವಿಸಿ ಆಗಿದೆ, ಕೃತಕೃತ್ಯ ನೀನೀಗ.
ಅಂದರೆ ನಿನಗೇನು ಮಾಡೋದಕ್ಕಿನ್ನು ಉಳಿದಿಲ್ಲ, ಎಲ್ಲ ಅನುಭವಿಸಿ ಆಗಿದೆ ನಿನಗೆ. ಅನುರಣಶ್ಚಾಸಿ, ಯಾವ ಋಣವನ್ನು ಇಟ್ಕೊಂಡಿಲ್ಲ ಇಲ್ಲಿ, ಎಲ್ಲ ತೀರಿಸಿದೆಯಾ ಅಲ್ವಾ. ಹಾಗಾಗಿ ಏನು ಯೋಚನೆ ಮಾಡಬೇಡ, ಹೋಗಿ ಯುದ್ಧ ಮಾಡು. ಓಕೆ. ಈ ಕೃತಕೃತ್ಯ ಅಂದ್ರೆ ಏನು ಸರ್? ಕೃತ್ಯ ಅಂದರೆ ಮಾಡಬೇಕು, ಕರ್ತವ್ಯ ಅಂತ. ಕೃತ್ಯ ಅಂದರೆ, ಕೃತ ಅಂದರೆ ಮಾಡಿ ಆಗಿದೆ ಅಂತ. ಮಾಡಬೇಕಾಗಿರೋ ಕೆಲಸ, ಮಾಡಬೇಕಾಗಿರೋದೆಲ್ಲ ಮಾಡಿ ಆಗಿದೆ. ನನಗೇನಿಲ್ಲ, ಈಗ ವಯಸ್ಸಾದ ಮೇಲೆ ಎಲ್ಲ ಆಗಿದೆ. ಏನು ದುಡಿದಿದ್ದೀನಿ, ಆವಾಗ ಮಾಡಬೇಕಾಗಿರೋದೆಲ್ಲ ಮಾಡಿದ್ದೀನಿ, ಊರು ಸುತ್ತಿದ್ದೀನಿ, ಚೆನ್ನಾಗಿ ಊಟ ತಿಂಡಿ ಮಾಡಿದ್ದೀನಿ, ಮಕ್ಕಳು ಮೊಮ್ಮಕ್ಕಳು ಎಲ್ಲ ಆಗಿದೆ, ಎಲ್ಲ ಮುಗಿದಿದೆ, ನೀನು ಸಾವನ್ನು ಕಾಯೋದು ಅನ್ನೋ ಥರ ಒಬ್ಬ ಹಿರಿಯ ಮಾತಾಡಿದರೆ ಕೃತಕೃತ್ಯ ಅಂತ. ನಾನೇನು ಮಾಡಬೇಕು ಎಲ್ಲ ಮುಗಿಸಿದ್ದೀನಿ, ಯಾವುದೇ ಇದು ಉಳಿಸ್ಕೊಂಡಿಲ್ಲ, ಯಾವ ಋಣನೂ ಇಲ್ಲ. ತಂದೆ ತಾಯಿಗಳಿಗೆ ಅವಾಗೇನು ಮಾಡಬೇಕು ಅದನ್ನು ಮಾಡಿದ್ದೀನಿ, ಗೆಳೆಯರಿಗೆ ಏನು ಮಾಡಬೇಕು ಅದನ್ನು ಮಾಡಿದ್ದೀನಿ, ಮಕ್ಕಳಿಗೆ ಏನು ಬೇಕೋ ಆಸ್ತಿ ಪಾಸ್ತಿ ಎಲ್ಲ ಮಾಡಿಟ್ಟಿದ್ದೀನಿ, ಅಂದೇನಿಲ್ಲ. ನಾನು ಮಾಡಬೇಕಾಗಿರೋದು ಏನೂ ಇಲ್ಲ, ಮಾಡಬೇಕಾಗಿದ್ದೆಲ್ಲ ಮಾಡಿದ್ದೀನಿ. ಇದು ಕೃತಕೃತ್ಯ ಅಂತ. ಕೃತ್ಯವೆಲ್ಲ ಕೃತವಾಗಿದೆ ಅಂತ. ಕೃತ್ಯ ಅಂದರೆ ಕರ್ತವ್ಯ, ಕರ್ತವ್ಯ ಎಲ್ಲವನ್ನೂ ಮಾಡಿ ಆಗಿದೆ. ಅದರಲ್ಲಿ ಎಲ್ಲವೂ ಬಂತು, ಕೊಟ್ಟಿದ್ದೀನಿ, ತಿಂದಿದ್ದೀನಿ, ಅನುಭವಿಸಿದ್ದೀನಿ, ಅಷ್ಟು ಮುಗಿದಿದೆ ಅಂತ. ಅದಕ್ಕೆ ಹೇಳ್ತಾರೆ ನಿಂದೇನು ಉಳಿದಿಲ್ಲ, ಇಲ್ಲ ಎಲ್ಲ ಕೆಲಸ ಆಗಿದೆ ನಿಂದು, ಹೋಗು ಅಂತ. ಓಕೆ. ಅಷ್ಟು ಹೇಳಿ ಅವ್ರು ನಿಲ್ಲಿಸೋದೇ ಇಲ್ಲ. ಆಯಿತು ನೀನು ಹೋಗು ಅಂತ 2 ವಿಭಾಗ ಮಾಡ್ಕೊಂಡು ದ್ವೈಧೀಕೃತ್ಯ ತದಸ್ಸೇನ ಯುದ್ಧಂ ಸಂಭವತ್ತು. ಒಂದು ಸೇನೆ ತಗೊಂಡು ಹೋಗ್ಬಿಡ್ತಾರೆ ಅವರು, ಇನ್ನೊಂದು ಸೇನೆ ತಗೊಂಡು ಹೋಗ್ಕೊಂಡು ಹೋಗ್ಕೊಳ್ಳಿ ನೀವು ಅಂತ. ರಾತ್ರಿಯ ಕೊನೆಯ ಭಾಗ ಇದು ಅಂತ ಅರ್ಥ. ಅಂದರೆ ಇನ್ನೂ ಬೆಳಗಾಗಿಲ್ಲ, ಚಂದ್ರೋದಯ ಆಗಿ ಅರುಣೋದಯ ಥರ ಆಗ್ತಾ ಇದೆ ಅಂತ. ಆಗ ಮತ್ತೆ ಯುದ್ಧ ಆರಂಭ ಆಗುತ್ತೆ. ಇದು ಮುಂದಿನ ದಿನದ ಯುದ್ಧ, 15ನೇ ಯುದ್ಧ. ಹಾಂ. ಹೀಗೆ ಒಟ್ಟು 14ನೇ ದಿನ 15ನೇ ದಿನ ಅನ್ನೋದು ಸೇರ್ಕೊಂಡು ಹೋಗ್ಬಿಡ್ತು. ಓಕೆ ಓಕೆ. ಈ ಸೇರ್ಕೊಂಡು ಹೋಗೋದಕ್ಕೆ ಕಾರಣವಾಗಿದ್ದು ಯಾವುದು ಅಂದರೆ ಜಯದ್ರಥ. ಈ ಜಯದ್ರಥನ ಸಂಹಾರ ಆದಾಗ ರಾತ್ರಿ ಯುದ್ಧ ನಿಲ್ಲೇ ಇಲ್ಲ ಅಂತ. ಅದೊಂದು ವಿಚಿತ್ರ ಸನ್ನಿವೇಶದಲ್ಲಿ ನಾವು ಅದನ್ನು ಚರ್ಚೆ ಮಾಡಿದ್ವಿ. ಒಂದು ಕಡೆಯವರಿಗೆ ಸೋತ್ವಿ, ಹಾಗಾಗಿ ಯುದ್ಧ ನಿಲ್ಲಿಸಬೇಕು ಅನ್ನಿಸ್ಲಿಲ್ಲ. ಇನ್ನೊಂದು ಕಡೆಯವರಿಗೆ ಗೆದ್ವಿ, ಅದಕ್ಕೆ ಯುದ್ಧ ನಿಲ್ಲಿಸಬೇಕು ಅಂತ ಅನಿಸ್ಲಿಲ್ಲ. ಯಾರು ರಾತ್ರಿ ಯುದ್ಧಕ್ಕೆ ಪ್ರೇರಣೆ ಕೊಟ್ಟರು, ಯಾರು ಕರೆದ್ರು ಅಂದರೆ ಗೊತ್ತಿಲ್ಲ. 2 ಕಡೆಯವರು ಯುದ್ಧ ಮಾಡಿಬಿಟ್ರು ಅಂತ. ಯಾರನ್ನು ಹೊಣೆಗಾರರು ಅಂತ ಮಾಡೋದು ಕಷ್ಟ ಆಗುತ್ತೆ. ಅಂದರೆ ಆ ಕಡೆಯವರಿಗೂ ಆ ಮನಸ್ಸಿತ್ತು, ಈ ಕಡೆಯವರಿಗೂ ಮನಸ್ಸಿತ್ತು ಅನ್ನೋ ಥರದಲ್ಲಿ ರಾತ್ರಿ ಯುದ್ಧ ಅನ್ನೋದು ಒಂದು ದಿನ ನಡೆಯುತ್ತೆ. ಇದು ಈ ರಾತ್ರಿ ಯುದ್ಧ ಅಂತ. ಇನ್ನೊಂದು ರಾತ್ರಿ ಯುದ್ಧ ಅಂತ ನಡೆಯೋದು 18ನೇ ದಿನದ ರಾತ್ರಿ. ಅದು ಮುಗಿದ ಮೇಲೆ ಅದನ್ನು ಬಹಳ ತಪ್ಪಿನ ಯುದ್ಧ ಅಂತ ನಿಶ್ಚಯಿಸಿದೆ. ಅಶ್ವತ್ಥಾಮ ಮಾಡ್ತಾನೆ ಅದನ್ನು ಮುಂದೆ. 2 ಸಲ ನಡೆಯುತ್ತೆ. 2 ಸಲ ನಡೆಯುತ್ತೆ. ಆದರೆ ಅದು ಯುದ್ಧ ಮುಗಿದ ಮೇಲೆ, ದುರ್ಯೋಧನನ ಸಂಹಾರವೂ ಆದಮೇಲೆ ಆಗುತ್ತೆ. ಅದು ಯುದ್ಧ ಮುಗಿದಿದೆ ಅಂತ ನಿರ್ಣಯ ಆದಮೇಲೆ ನಡೆಯುತ್ತೆ. ಇದು ಯುದ್ಧ ನಡೀತಾ ಇದ್ದಾಗಲೇ ಆಗತ್ತೆ. ಅದು ಅನ್ಯಾಯದ ಯುದ್ಧನೇ ಆಗಾದ್ರೆ ಅದು ಸಂಪೂರ್ಣ ನ್ಯಾಯದ. ಅಂದರೆ ಅದು ಯುದ್ಧ ಅಲ್ಲ, ಅದನ್ನು ಆಕ್ರಮಣ ಅಂತ ಕರಿಬೇಕು, ದಾಳಿ ಅಂತ. ಮೋಸದ ಆಕ್ರಮಣ. ಅದು ಗೊತ್ತಿಲ್ಲದೆ ಇದ್ದಾಗ, ರಾತ್ರಿ ಮಲಗಿದ್ದಾಗ ಆಕ್ರಮಣ ಮಾಡ್ತಾರಲ್ಲ, ಅದು ಪಹಲ್ಗಾಮಿಗೆ ಆಕ್ರಮಣ ಮಾಡ್ದಂಗೆ. ಅದು ಯುದ್ಧ ಮಾಡ್ತೀವಿ ಅಂತ ಹೇಳಿ ನಿಶ್ಚಯ ಮಾಡಿಕೊಂಡು, ಅಥವಾ ಅದರ ಯುದ್ಧದ ಒಂದು ಅಂದರೆ ಈಗ ಯುದ್ಧ ಆಗತ್ತೆ ಅಂತ ಅನಿಸ್ತಾ ಇರತ್ತಲ್ಲ, ಅಧಿಕೃತ ಆಹ್ವಾನ ಅಂತ ಕೊಡದೇ ಇದ್ರು ಒಂದು ಯುದ್ಧದ ಕರಿಮೋಡ ಆವರಿಸಿತು ಅಂತ ಹೇಳ್ತೀವಲ್ಲ, ಅನಿಸ್ತಾ ಇರುತ್ತೆ ಯುದ್ಧ ಶುರುವಾಗುತ್ತೆ ಅವಾಗ ಸಿದ್ಧತೆ ಮಾಡ್ಕೋತಾ ಇರ್ತಾರೆ. ಹಾಗಿಲ್ಲದೆ ನಡೆದಿದೆ. ಅದು ಪಕ್ಕ ದಾಳಿನೇ, ಅದು ಮೋಸದ ಆಕ್ರಮಣನೇ ಅದು ರಾತ್ರಿ ಮಲಗಿದಾಗ. ಆದರೆ ಇದು ಹಂಗಾಗಲಿಲ್ಲ. ಇದು ಯುದ್ಧ ಸನ್ನದ್ಧತೆಯಲ್ಲೇ ಮುಂದುವರೆದ್ರು. ಹಾಗಾಗಿ ಒಂದು ದಿನ ಹಾಗೆ ನಡೀತು ಅಂತ. ಹಾಗೆ ಅಂತ ನೋಡಿದಾಗ ದಿನಕ್ಕೆ ಅದು ಹಗಲು ಅಂತ ತಗೊಂಡ್ರೆ 19 ಯುದ್ಧ ಅಂತ ಕರಿಬೇಕು. ಒಂದು ರಾತ್ರಿನೂ ನಡೆದಿದೆ, 18 ಹಗಲು, ಒಂದು ರಾತ್ರಿ. ಈಗ ಒಂದು ಯುದ್ಧ ಅಂದರೆ ಒಂದು ದಿನ ಅಂತ ಅಂದಾಗ 24 ಗಂಟೆ ಯುದ್ಧ ಅಲ್ವಲ್ಲ ನಾವು ಹೇಳ್ತಾ ಇರೋದು. ಒಂದು 10-12 ಗಂಟೆ ಯುದ್ಧ ನಡೀತಾ ಇತ್ತು ಅಷ್ಟೇನೆ ಅಂತ. ಬೆಳಗ್ಗೆನೆ ಬಹಳ ಬೇಗ ಆರಂಭ ಆಗ್ತಾ ಇತ್ತು, ಕತ್ತಲಾಗುವವರೆಗೆ ನಡೀತಾ ಇತ್ತಲ್ಲ. ಬೆಳಗ್ಗೆ ನಾವೀಗ ಮಾಡಿದಾಗೆ ಮಾಡ್ತಾ ಇರಲಿಲ್ಲ. ಅಂದರೆ ಈಗಿನ ನಮ್ಮ ದಿನಚರಿ ಅನ್ನೋದು ಏನಾಗಿದೆ ಅಂತ ಅಂದರೆ, ನಮ್ಮ ದಿನಚರಿ ನಾವು ಒಂದು ದಿನದ ಆರಂಭ ಅಂತ ಯೋಚನೆ ಮಾಡೋದು 9-10 ಗಂಟೆಗೆ. ಆಫೀಸ್ ಆರಂಭ ಅನ್ನೋದನ್ನು ನಾವು ದಿನದ ಆರಂಭ ಅನ್ನೋ ಥರ ಕನ್ಸಿಡರ್ ಮಾಡಿಬಿಟ್ಟಿದ್ವಿ. ಆದರೆ ಆ ಕಾಲಗಳಲ್ಲಿ ಹೆಂಗಿತ್ತು ಅಂದರೆ, ಬೆಳಗಾಗ್ತಾ ಇದ್ದಾಗೆ ದಿನದ ಆರಂಭ ಅಂತ ತಗೋತಾ ಇದ್ರು ಅವರು. ಸೂರ್ಯೋದಯ ಆಯಿತು ಅಂದರೆ ಕೆಲಸ ಆರಂಭ ಅಂತ ಅವರು ಬ್ರಹ್ಮ ಮುಹೂರ್ತದಲ್ಲಿ ಹೇಳ್ತಾ ಇದ್ರು ಅಂತ ಇದೆಯಲ್ಲ, ಆವಾಗಲೇ ಅವರ ಉಪಾಸನೆಯ ಕಾರ್ಯಗಳನ್ನೆಲ್ಲ ಮುಗಿಸ್ಕೊಂಡ್ಬಿಡ್ತಾ ಇದ್ರು. ಬೆಳಕು ಹರಿಯೋದಕ್ಕಿಂತ ಮೊದಲೇ. ಬೆಳಕು ಹರಿತಾ ಇದ್ದಾಗೇ 5:45, 6 ಗಂಟೆ, 6:15 ಅಂದರೆ ಅವರು ವೃತ್ತಿ ಏನೋ ಅದನ್ನು ಅಲ್ಲಿಂದ ಆರಂಭ ಮಾಡ್ತಾಯಿದ್ರು. ಅವರು ವೃತ್ತಿಯೇ ಆರಂಭ ಮಾಡ್ತಾಯಿದ್ರು. ನಾವಿವತ್ತು ಏನು ಮಾಡ್ತೀವಿ ಅಂದರೆ 9-10 ಗಂಟೆ ಶುರು ಮಾಡ್ತೀವಿ. 6 ಗಂಟೆಗೆ ಸೂರ್ಯೋದಯ ಆಗಿದೆ ಅಂದರೆ 7, 8, 9, 10, 3-4 ಗಂಟೆ ಬಹಳ ಶಕ್ತಿಶಾಲಿಯಾದ, ಬಹಳ ಉತ್ಸಾಹ ಇರುವ ಸಮಯವನ್ನು ತುಂಬ ವ್ಯವಸ್ಥಿತವಾಗಿ ಕಳೆಯೋಲ್ಲ ನಾವು. ಕರೆಕ್ಟ್. ಏನೋ ಒಂದು ಮಾಡ್ಕೊಂಡು ಆ ಟೈಮ್ ಪಾಸ್ ಆಗಿಬಿಡುತ್ತೆ. ಕಾಫಿ ಕುಡಿತೀವಿ, ಪೇಪರ್ ಓದ್ತೀವಿ,
ಈ ತರಹದ್ದಕ್ಕೆ ಹೋಗುತ್ತೆ ಅದು. ಆದರೆ ಆ ಕಾಲದಲ್ಲಿ ನೋಡಿದಾಗ ಅವರು ಸೂರ್ಯೋದಯ ಆಗ್ತಾ ಇದ್ದ ಹಾಗೇ ಸೂರ್ಯೋದಯದ ಇದು ಬರ್ತಾ ಇದ್ದಾಗೆ ಇವ್ರು ಕ್ರಿಯೆ ಆರಂಭ ಮಾಡ್ತಾಯಿದ್ರು, ಕೆಲಸಗಳನ್ನು ಸೂರ್ಯಾಸ್ತ ಆಗುವಾಗ ನಿಲ್ಲಿಸ್ತಾ ಇದ್ರು, ರಾತ್ರಿ ಕೆಲಸ ಮಾಡ್ತಾ ಇರಲಿಲ್ಲ. ನಾವೇನು ಮಾಡ್ತೀವಿ, ಸೂರ್ಯಾಸ್ತ ಆದಮೇಲೆ ನಾವು ನಿಲ್ಲಿಸೋಲ್ಲ. ನಮಗೆ 6 ಗಂಟೆಗೆ 5:15 ಮುಗಿಸ್ಬೇಕು ಅಂತ ಅನಿಸಲ್ಲ. ನಮಗೆ ಕೆಲಸ ಮುಗಿಸ್ಬೇಕು ಅಂತ ರಾತ್ರಿ ಅನ್ಸೋದೇ 9-10 ಗಂಟೆವರೆಗೆ ನಮಗದು ಇದು ಮುಂದುವರೆದಿರುತ್ತೆ. ಅಂದರೆ ಆ ಆಸಕ್ತಿ ಉತ್ಸಾಹ ಎರಡೂ ಇವತ್ತು ನಾವು 8-9-10 ಗಂಟೆವರೆಗೆ ಮುಂದುವರಿಸ್ಕೊಂಡಿರ್ತೀವಿ. ಆದರೆ ವಾಸ್ತವವಾಗಿ ಆ ಸಮಯ ಇದೆಯಲ್ಲ, ಅದು ತುಂಬ ಪವರ್ಫುಲ್ ಆದ ಟೈಮ್ ಅಲ್ಲ ಅದು, ಸಂಜೆ 6 ಗಂಟೆ ನಂತರದ್ದು ಅನ್ನೋದು. ಯಾಕೆಂದರೆ ಇಡೀ ದಿನ ಕೆಲಸ ಮಾಡಿರೋದ್ರಿಂದ ಆ ಸಮಯಕ್ಕೆ ಆ ಶಕ್ತಿಯೂ ಇರೋದಿಲ್ಲ. ಆದರೆ ಬೆಳಗ್ಗೆ ಅನ್ನೋದು ಇದೆಯಲ್ಲ, ಅದು ಕೆಲಸ ಮಾಡುತ್ತೆ. ಇವರು ಪಕ್ಕ ಹೆಂಗೆ ಅಂದರೆ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ಯುದ್ಧ ಮಾಡಿದ್ರು ಅಂತ ಹೇಳಬೇಕು. ಸೂರ್ಯೋದಯ ಸೂರ್ಯಾಸ್ತ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ, ಅದಕ್ಕೆ ಅನುಗುಣವಾಗಿ ಮುಗಿಸ್ತಾ ಇದ್ರಲ್ಲ. 6 ಗಂಟೆಯಿಂದ 6 ಗಂಟೆ ಅಂದರೆ 12 ಗಂಟೆ ಯುದ್ಧ ಮಾಡ್ತಾ ಇದ್ದಾರೆ. 12 ಗಂಟೆ ದಿನದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ಉಳಿದ 12 ಗಂಟೆಯಲ್ಲಿ ಅವರು ವಿಶ್ರಾಂತಿ, ನಿದ್ರೆ, ನಾಳಿನ ಸಿದ್ಧತೆ, ಅದಕ್ಕೆ ಬೇಕಾದ್ದೇನೋ ಇಷ್ಟನ್ನು ಮಾಡ್ಕೋತಾ ಇದ್ರು ಅವರು ಅಂತ. ಸಂಜೆ 6 ಗಂಟೆಗೆ ಹೋದ ಮೇಲೆ ಅವರು ಮಲಗುವ ಮೊದಲು ನಾಳಿನ ಸಿದ್ಧತೆ ಆಗ್ತಾಯಿತ್ತು. ಅದೊಂದು 3-4 ಗಂಟೆ ಇರುತ್ತಲ್ಲ, ಅದರಲ್ಲಿ ಅವ್ರು ನಾಳೆಯ ಸಿದ್ಧತೆ, ಅದರ ಬಗ್ಗೆ ಚಿಂತನೆಯೋ ಇನ್ನೊಂದು ಆಯುಧಗಳು ಮಾಡ್ಕೊಳ್ಳೋದು, ಯಾವುದೋ ಹಾಳಾಗಿದ್ದು ಸರಿ ಮಾಡ್ಕೊಳ್ಳೋದು, ಆ ಕೆಲಸಗಳನ್ನೆಲ್ಲ ಮಾಡಿಸ್ತಾ ಇದ್ರಲ್ಲ. ಅಂದರೆ ಸಂಜೆಯ 3-4 ದಿನಗಳು ನಾಳೆ ಏನು ಮಾಡಬೇಕು ಅನ್ನೋದರ ಪೂರ್ವ ಸಿದ್ಧತೆ ಆಗಿರ್ತಾ ಇತ್ತು. ನೋಡಿ ಈ ಟೈಮ್ ಟೇಬಲ್ ಎಷ್ಟು ಚೆನ್ನಾಗಿದೆ ಅಂತ. ಬೆಳಗ್ಗೆ ಎದ್ದು ಕೂಡಲೇ ಕೆಲಸ ಆರಂಭ ಮಾಡ್ತೀವಿ. ಇವತ್ತೇನು ಮಾಡಬೇಕೋ ಅದಕ್ಕೆ ಬೇಕಾದ ಎಲ್ಲ ಆಯುಧ, ಪರಿಕರ, ಪ್ಲ್ಯಾನಿಂಗು ನಿನ್ನೆ ರಾತ್ರಿ ಮುಗಿಸಿ ಮಲಗಿದ್ದೀವಿ. ಎಲ್ಲ ಕೆಲಸ ಮುಗಿಸಿ ನಾಳೆ ಬೆಳಗ್ಗೆ ಎದ್ದು ಕೂಡಲೇ ಏನು ಬೇಕೋ ಅದಕ್ಕೆ ಬೇಕಾದ್ದು ಮಾಡ್ಕೊಂಡು ಆರಾಮಾಗಿ ಮಲಗಿದ್ದೀವಿ ಅಂತ ಅಂದ್ಕೊಂಡ್ರೆ ಬೆಳಗ್ಗೆ ಎಷ್ಟು ಚೆನ್ನಾಗಿರುತ್ತೆ. ಹೇಳ್ತಾ ಇದ್ದಾಗ ಎಲ್ಲ ರೆಡಿ ಇದೆ, ಅವತ್ತಿನ ಪ್ಲ್ಯಾನೂ ರೆಡಿ ಇದೆ, ಅವತ್ತಿಗೆ ಬೇಕಾದ್ದು ರೆಡಿ ಇದೆ, ಕೆಲಸನೇ ನೇರ ಆರಂಭ ಮಾಡ್ಬೋದು. ನಮ್ದೇನಾಗುತ್ತೆ, ಆಲ್ಮೋಸ್ಟ್ 11-12 ಗಂಟೆವರೆಗೆಲ್ಲ ಅವತ್ತಿನ ಕೆಲಸಕ್ಕೆ ಬೇಕಾದ ಯೋಚನೆ ಸಿದ್ಧತೆನೇ ಆಗಿಬಿಡತ್ತೆ. ಆಮೇಲೆ ಕೆಲಸ ಶುರು ಮಾಡ್ಕೊಳ್ತೀವಿ, ಆಸಕ್ತಿ ಅನ್ನೋದು ಡೌನ್ ಆಗ್ತಾ ಹೋಗುತ್ತೆ. ಅಂದರೆ ಒಂದು ದಿನದ ಅತ್ಯಂತ ಶಕ್ತಿಶಾಲಿಯಾದ ಸಮಯವನ್ನು ಯಾವುದಕ್ಕೆ ವಿನಿಯೋಗಿಸಬೇಕೋ ಅದಕ್ಕೆ ವಿನಿಯೋಗಿಸಲ್ಲ. ಇವರ ಶೈಲಿ ಅಂತ ನೋಡಿದರೆ, ಪ್ರಾಚೀನರ ಶೈಲಿ ಅಂತ ನೋಡಿದರೆ ಅದು ತುಂಬ ಚೆನ್ನಾಗಿತ್ತು ಅಂತ ಅನಿಸುತ್ತೆ. ಸೊ ನಾವು ಚಿಕ್ಕವರಿದ್ದಾಗ ಅಂದರೆ ಈಗಲೂ ಬಹುಶಃ ಹಳ್ಳಿಗಳಲ್ಲಿ ರೈತರು ಮಾತ್ರ ಇನ್ನೂ ಆ ಒಂದು ಇದಕ್ಕೆ ಭದ್ರಾಗಿದ್ದಾರೆ ಅಂತ ಅನಿಸುತ್ತೆ, ಗೊತ್ತಿಲ್ಲ ನನಗೆ. ಎಲ್ಲರೂ ಹಾಗೆ ಮಾಡ್ತಾರೆ ಅಂತೇಳಿ 6 ಗಂಟೆ ಅಂದರೆ ಅವರು ಹೊಲಕ್ಕೆ ಹೋಗ್ಬಿಡ್ತಾರೆ, ಎದ್ದು ಫ್ರೆಶ್ ಆಗಿ ಹೋಗ್ಬಿಡ್ತಾರೆ. ಆಮೇಲೆ ಬುತ್ತಿ ತೊಗೊಂಡು ಹೋಗೋದು ಅದೆಲ್ಲ ಇತ್ತು. ಎರಡನೇದು ನನಗನ್ಸುತ್ತೆ, ಲೈಟ್ ಕರೆಂಟ್ ಯಾವಾಗ ಬಂತೋ ಆವಾಗ ನಮ್ಮ ಬದುಕು ಏರ್ಪೇರ್ ಆಯಿತು ಅಂತ ಅನಿಸುತ್ತೆ. ಹೌದು, ಕರೆಂಟಿನ ಆವಿಷ್ಕಾರವೇ ರಾತ್ರಿಯನ್ನು ಹಗಲಾಗಿಸ್ತು ನಮಗೆ. ಆವಾಗ ನಾವು ಈ ಟೈಮ್ ಟೇಬಲನ್ನು ಕೆಡಿಸ್ಕೊಂಡ್ವಿ. ವೆರಿ ಟ್ರೂ. ಹಾಗೆ 14ನೇ ದಿನದ ರಾತ್ರಿಯ ಯುದ್ಧವನ್ನು ಮುಗಿಸಿ ಈಗ 15ನೇ ದಿನಕ್ಕೆ ಯುದ್ಧಕ್ಕೆ ಹೋಗ್ತಾ ಇದ್ದೀವಿ. ಅದಕ್ಕಿಂತ ಮುಂಚೆ ಒಂದಷ್ಟು ವಿಚಾರಗಳನ್ನ ಸರ್ ಹೇಳಿದರು. ಮತ್ತು 14ನೇ ದಿನದ ರಾತ್ರಿ ಯುದ್ಧ ತುಂಬ ಪ್ರೊಡಕ್ಟಿವ್ ಆಗಿರುವಂಥ, ಅಂದರೆ ಸುಮಾರು ಘಟನೆಗಳು, ಸುಮಾರು ವಿಚಾರಗಳು ಅಲ್ಲಿ ಹೊರಗಡೆ ಬಂದು, ಮತ್ತು ವಿಶೇಷವಾಗಿ ಜಯದ್ರಥ ಮತ್ತು ಘಟೋತ್ಕಚ ಇಬ್ಬರ ಅಲ್ಲಿ ವಧೆ ಆಯಿತು. ಒಂದು ಕೌರವರು ಮತ್ತು ಒಂದು ಪಾಂಡವರು. ಸೊ ಈಗ 15ನೇ ದಿನ ಅಂದರೆ 15, 16, 17, 18 4 ದಿನಗಳ ಯುದ್ಧ ಮಾತ್ರ ಬಾಕಿ ಇದೆ. ಸೊ ಪ್ರತಿಯೊಂದು ದಿನದಲ್ಲೂ ಕೂಡ ಈಗ ದೊಡ್ಡ ದೊಡ್ಡ ವಿಕೆಟ್ಗಳು ಹಂಗೆ ಹೇಳೋದಾದರೆ ಬೀಳೋವಿವೆ. ಯಾಕೆಂದರೆ ಕೇವಲ 4 ದಿನದಲ್ಲಿ ಸಾಕಷ್ಟು ಜನ ಅತಿರಥ ಮಹಾರಥಿಗಳೆಲ್ಲ ಸಾಯೋರಿದ್ದಾರೆ. ಒಟ್ಟಿನಲ್ಲಿ ನಾವು ಕ್ಲೈಮ್ಯಾಕ್ಸ್ ಕಡೆಗೆ ಹೋಗ್ತಾ ಇದ್ದೀವಿ ಮತ್ತು ಅದು ತುಂಬ ಅದ್ಭುತವಾಗಿ ಸರ್ ಹೇಳ್ತಾ ಇದ್ದಾರೆ. ಅವರಿಗೆ ಮತ್ತೊಂದು ಸಲ ಧನ್ಯವಾದಗಳು ಹೇಳ್ತೀನಿ ಸರ್. ತುಂಬ ಥ್ಯಾಂಕ್ಸ್ ಈ ವಿಚಾರ ನಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದಕ್ಕೆ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಸೊ ನಿಮ್ಮ ಪ್ರಶ್ನೆಗಳು, ಅನುಮಾನಗಳು ಏನಾದರೂ ಇದೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ನೋಡ್ತಾರೆ ಗೌರಿ ಶಿಕ್ ಸ್ಟುಡಿಯೋ, ನೋಡ್ತಾರೆ ಮಹಾಭಾರತ ರಹಸ್ಯಗಳು, ಅಂದರೆ ದ ಸೀಕ್ರೆಟ್ಸ್ ಆಫ್ ಮಹಾಭಾರತ. ನಮಸ್ಕಾರ.